ನಮಸ್ಕಾರ ವೀಕ್ಷಕರೇ, ನಾವು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಬಗ್ಗೆ ಮುಂದುವರಿಯುತ್ತಿದ್ದೇವೆ. ಸಾಮಾನ್ಯ ಜನರಿಗೆ ದಿನನಿತ್ಯದ ಅಪ್ಲಿಕೇಶನ್ಗಳಿಂದ ಹಿಡಿದು ಶ್ರೀಮಂತರಿಂದ ಹೆಚ್ಚಿನ ಹಂತದ ಅನುಷ್ಠಾನಗಳವರೆಗೆ ಎಐಯ ಪ್ರಯಾಣವನ್ನು ಅನ್ವೇಷಿಸೋಣ. ಕೃತಕ ಬುದ್ಧಿಮತ್ತೆ ಮೂಲಭೂತ ಅಗತ್ಯಗಳನ್ನು ಪರಿಹರಿಸುವುದರ ಮಲ್ಟಿಮಿಲಿಯನೇರ್ಗಳ ಪ್ರಯತ್ನಗಳಲ್ಲಿ ಕ್ರಾಂತಿಯನ್ನುಂಟು ಮಾಡಲು ವಿಕಸನಗೊಂಡಿದೆ. ಅದರ ಆರಂಭಿಕ ಹಂತಗಳಲ್ಲಿ ಎಐ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತದೆ. ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ನಂತಹ ಪ್ಲಾಟ್ಫಾರ್ಮ್ಗಳ ಮೂಲಕ ಸಾಮಾನ್ಯ ಜನರಿಗೆ ವೈಯಕ್ತೀಕರಿಸಿದ ಅನುಭವಗಳನ್ನು ನೀಡುತ್ತದೆ. ಸಿರಿ ಮತ್ತು ಅಲೆಕ್ಸಾದಂತಹ ಧ್ವನಿ ಸಹಾಯಕರು ದೈನಂದಿನ ಕಾರ್ಯಗಳನ್ನು ಸರಳಗೊಳಿಸಿದರು. ದೈನಂದಿನ ಜೀವನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಏಕೀಕರಣವನ್ನು ಗುರುತಿಸಬಹುದು. ತಂತ್ರಜ್ಞಾನವು ಮುಂದುವರೆದಂತೆ ಬಹು ಮಿಲಿಯನೇರ್ಗಳು ಸುಧಾರಿತ ಅಪ್ಲಿಕೇಶನ್ಗಳಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಶಕ್ತಿಯನ್ನು ಬಳಸಿಕೊಂಡರು. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಎಐ ಅಲ್ಗಾರಿದಮ್ಗಳು ವ್ಯಾಪಕವಾದ ಹಣಕಾಸಿನ ಡೇಟಾವನ್ನು ವಿಶ್ಲೇಷಿಸುತ್ತವೆ. ಬಹು ಮಿಲಿಯನೇರ್ಗಳಿಗೆ ವಿಭಜನೆಯ ಎರಡನೆಯ ವ್ಯಾಪಾರ ನಿರ್ಧಾರಗಳನ್ನು ಮಾಡಲು ಮತ್ತು ಹೂಡಿಕೆಯ ಆದಾಯವನ್ನು ಗರಿಷ್ಠಗೊಳಿಸಲು ಅನುವು ಮಾಡಿಕೊಡುತ್ತದೆ. ಹೆಲ್ತ್ ಕೇರ್ ಡಯಾಗ್ನೋಸ್ಟಿಕ್ಸ್. ಎಐನಿಂದ ಚಾಲಿತವಾಗಿರುವ ಸುಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳು ನಿಖರವಾದ ವೈದ್ಯಕೀಯ ಚಿತ್ರಣ ವಿಶ್ಲೇಷಣೆಯ ಮೂಲಕ ಆರಂಭಿಕ ರೋಗ ಪತ್ತೆಗೆ ಮಲ್ಟಿಮಿಲಿಯನೇರ್ಗಳಿಗೆ ಸಹಾಯ ಮಾಡುತ್ತವೆ. ಸ್ವಾಯತ್ತ ವಾಹನಗಳು. ಎಐ ಚಾಲಿತ ನ್ಯಾವಿಗೇಷನ್ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ತಂತ್ರಜ್ಞಾನಗಳು ಸ್ವಯಂ ಚಾಲನ ಕಾರುಗಳಿಗೆ ದಾರಿ ಮಾಡಿಕೊಡುತ್ತವೆ. ಟೆಸ್ಲಾ ಮತ್ತು ವೇಮೋದಂತಹ ಕಂಪನಿಗಳ ನೇತೃತ್ವದ ಮಲ್ಟಿಮಿಲಿಯನೇರ್ಗಳ ಹೂಡಿಕೆಯ ಗಡಿಯಾಗಿದೆ. ಪರ್ಸನಲೈಸ್ಡ್ ಮಾರ್ಕೆಟಿಂಗ್. ಎಐ ಅಲ್ಗಾರಿದಮ್ಗಳು ಗ್ರಾಹಕರ ಡೇಟಾವನ್ನು ಮಾರ್ಕೆಟಿಂಗ್ ಪ್ರಚಾರಗಳಿಗೆ ತಕ್ಕಂತೆ ವಿಶ್ಲೇಷಿಸುತ್ತವೆ. ಮಲ್ಟಿಮಿಲಿಯನೇರ್ ವ್ಯವಹಾರಗಳಿಗೆ ತೊಡಗಿಸಿಕೊಳ್ಳುವಿಕೆ ಮತ್ತು ಪರಿವರ್ತನೆ ದರಗಳನ್ನು ಹೆಚ್ಚಿಸುತ್ತವೆ. ಪ್ರಿಸಿಷನ್ ಫಾರ್ಮಿಂಗ್. ಮಲ್ಟಿಮಿಲಿಯನೇರ್ಗಳು ಪ್ರಿಸಿಷನ್ ಫಾರ್ಮಿಂಗ್ಗಳಿಗಾಗಿ ಎಐ ಚಾಲಿತ ಡ್ರೋನ್ಗಳನ್ನು ಬಳಸುತ್ತಾರೆ. ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ವಿಶ್ಲೇಷಣೆಯ ಮೂಲಕ ಬೆಳೆ ಇಳುವರಿ ಮತ್ತು ಸಂಪನ್ಮೂಲಗಳ ಬಳಕೆಯನ್ನು ಉತ್ತಮಗೊಳಿಸುತ್ತದೆ. ವೈಯಕ್ತೀಕರಿಸಿದ ಶಿಫಾರಸುಗಳಿಂದ ಹಿಡಿದು ಸ್ವಾಯತ್ತ ವಾಹನಗಳು ಮತ್ತು ನಿಖರವಾದ ಕೃಷಿಯಲ್ಲಿನ ಮಲ್ಟಿಮಿಲಿಯನೇರ್ ಹೂಡಿಕೆಗಳವರೆಗೆ ಎಐಯ ಪ್ರಭಾವವು ವೈವಿಧ್ಯಮಯ ವಲಯಗಳಲ್ಲಿ ವ್ಯಾಪಿಸಿದೆ. ದೈನಂದಿನ ಜೀವನ ಮತ್ತು ಉನ್ನತ ಹಕ್ಕು ಕೈಗಾರಿಕೆಗಳೆರಡರಲ್ಲೂ ಕ್ರಾಂತಿಕಾರಿಯಾಗಿದೆ. ಎಐ ಮುಂದುವರಿಯುತ್ತಿದ್ದಂತೆ ಅದರ ಪ್ರಯೋಜನಗಳನ್ನು ಪ್ರವೇಶಿಸಬಹುದಾದ ಭವಿಷ್ಯವನ್ನು ರೂಪಿಸುವಲ್ಲಿ ಅದರ ಜವಾಬ್ದಾರಿಯುತ ಮತ್ತು ಸಮಾನ ಬಳಕೆಯ ನಿರ್ಣಾಯಕವಾಗಿದೆ. ಮತ್ತಷ್ಟು ಆಸಕ್ತಿಕರ ಸುದ್ದಿಗಾಗಿ ನೋಡ್ತಾ ಇರಿ. ಇದು ಸತ್ಯಕ್ಕಾಗಿ ಜನರ ಜೊತೆ.